ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದೀರಾ? ಅದು ಕೂಡ ಅವರ್ಲಿ ವೈಸ್ ಪೇ ಮಾಡುವಂಥದ್ದು. ವೀಕ್ಲಿ ಪೇಮೆಂಟ್ ಕೂಡ ಕೊಡ್ತಾರೆ. ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಆದರೆ ನಾವು ಫ್ರೆಶರ್ಸು ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀವಿ ಅನ್ನೋ ಯೋಚನೆನ, ಮೊಬೈಲ್ ಫೋನ್ ಬಿಟ್ಟು ಲ್ಯಾಪ್ಟಾಪ್, ಇಂಟರ್ನೆಟ್ ಕನೆಕ್ಷನ್ ಏನೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಮಾಡಬೇಕಾದ್ರೂ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಯಾವಾಗ ಬೇಕಾದರೂ ಮಾಡ್ಬೋದಾಗಿರುತ್ತೆ. ಟೈಮಿಂಗ್ಸ್ ಅಂತಲೇ ಅವ್ರು ಇಲ್ಲಿ ನಿಮಗೆ ಮೆನ್ಷನ್ನ ಮಾಡಿಲ್ಲ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಜೊತೆಗೆ ಅವರಿಲ್ಲಿ ನಿಮಗೆ ಅವರ್ಲಿ ವೈಸ್ ಪೇಮೆಂಟ್ಸ್ನೂ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಪ್ರಾಜೆಕ್ಟ್ ವೈಸ್ ಕೂಡ ನಿಮ್ಗೆ ಇಲ್ಲಿ ಕೊಡ್ತಾರೆ. ಅದನ್ನು ವೀಕ್ಲಿ ಒನ್ಸ್ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೊಬೋದು, ಅಥವಾ ನಿಮಗೆ ಯಾವ ಮೆಥಡ್ ಬೇಕು ಆ ಮೆಥಡಲ್ಲಿ ನೀವಿಲ್ಲಿ ಟ್ರಾನ್ಸ್ಫರ್ನ ಮಾಡ್ಕೊಬೋದಾಗಿರುತ್ತೆ. ತುಂಬಾ ಜೆನ್ಯೂನ್ ಆದಂಥ ಕಂಪ್ನಿ. ಹಾಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಅಥವಾ ಅಪ್ಲೈನ ಮಾಡೋದ್ರಿಂದ ಯಾವುದೇ ರೀತಿ ಫ್ರಾಡ್ ಆಗುತ್ತೆ ಅನ್ನೋ ಯೋಚನೆನೇ ಬೇಕಾಗಿರೋದಿಲ್ಲ. ಹಾಗೆ ಅವರಿಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿ ಅಮೌಂಟ್ ಕೂಡ ಕೇಳೋದಿಲ್ಲ, ನೀವು ಕೊಡೋ ನೆಸೆಸಿಟಿ ಕೂಡ ಬರೋದಿಲ್ಲ. ನೀವಿಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಸ್ಟ್ PUC ಅಥವಾ 10th ಪಾಸ್ ಆಗಿದ್ರೂ ಕೂಡ ಸಾಕಾಗಿರುತ್ತೆ. ಎಜುಕೇಷನ್ಸ್ನ ಅವರಿಲ್ಲಿ ಕೇಳ್ತಾನೆ ಇಲ್ಲ. ಈಸಿಯಾಗಿ ನೀವಿಲ್ಲಿ ನಿಮ್ಮ ಮೊಬೈಲ್ ಫೋನಿಂದ ಕೆಲಸನ ಮಾಡಿ ಮುಗಿಸ್ಬೋದು. ಇಲ್ಲಿ ಟ್ರಾನ್ಸ್ಕ್ರಿಪ್ಟರ್ ಅಥವಾ ಟ್ರಾನ್ಸ್ಲೇಟರ್ ರೋಲ್ಗೆ ಅಥವಾ ಪೋಸ್ಟ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೋಸ್ಟ್ಗಳು ಓಪನಿಂಗ್ ಇದೆ. ನಿಮಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡಿ ಕೆಲಸನ ಮಾಡ್ಬೋದು. ಸಾಕಷ್ಟು ಲ್ಯಾಂಗ್ವೇಜಸ್ ಕೂಡ ಇದೆ. ಲೈಕ್ ನೀವು ಕನ್ನಡ ಬೇಕಾದರೂ ಮಾಡ್ಬೋದು, ಇಂಗ್ಲೀಷ್ ಬೇಕಾದರೂ ಮಾಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಹಿಂದಿ, ಮರಾಠಿ, ಬೆಂಗಾಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಅಪ್ಲೈನ ಮಾಡೋದು, ಎಲ್ಲಿ ಚೆಕ್ ಮಾಡಬೇಕು ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ಅಥವಾ ಅವರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೆ ಹೋಗ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಪತ್ತೆ. ಬನ್ನಿ. ಸೊ ಇದು ಬಂದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಗೋ ಟ್ರಾನ್ಸ್ಲೇಟ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. 20 years ಪ್ಲಸ್ ಇಲ್ಲಿ ಅವರು ಇಲ್ಲಿ ವರ್ಕ್ನ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಅವರ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ನ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ, ಆರ್ಡರ್ ಡೀಟೇಲ್ಸ್ಗಳನ್ನೆಲ್ಲ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಬಟ್ ನಾನು ಡೈರೆಕ್ಟಾಗಿ ಹೇಗೆ ನೀವು ಅಪ್ಲೈನ ಮಾಡೋದು ಅನ್ನೋದು ಕಡೆ ಹೋಗ್ತೀನಿ. ಇಲ್ಲಿ ಅವ್ರು ಫಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಲೈಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ರೋಲ್ಗೆ ಅವ್ರು ಇವಾಗ ಪ್ರೆಸೆಂಟ್ ಕ್ಲೋಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಗ್ಲೀಷ್ ಬಿಟ್ಟು ಬೇರೆ ಯಾವ್ದಾರ ಲ್ಯಾಂಗ್ವೇಜ್ಗೆ ನೀವು ಮಾಡ್ತೀರಾ, ಲೈಕ್ ಕನ್ನಡ, ಎಕ್ಸ್ಪೆಷಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇಂಗ್ಲೀಷಿಗೆ ಇವಾಗ ಅವರು ಕ್ಲೋಸ್ ಆಗಿದ್ದಾರೆ. ಇನ್ನೊಂದು 1 week ಅಥವಾ ಒಂದು 3 to 4 days ಬಿಟ್ಟು ನೀವು ಮತ್ತೆ ಟ್ರೈ ಮಾಡಿದ್ರೆ ಅದು ಓಪನ್ ಆಗಿರುತ್ತೆ. ಆವಾಗಲೂ ಕೂಡ ನೀವು ಇಂಗ್ಲೀಷ್ಗೆ ಸೆಲೆಕ್ಟ್ ಮಾಡ್ಕೊಬೋದು. ಆದರೆ ನೀವೀಗ ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ, ಆಮೇಲೆ ನಾವು ಇಂಗ್ಲೀಷ್ಗೆ ಮಾಡ್ಬೋದಾ ಮಾಡಬಾರ್ದಾ ಅಂದರೆ ಮಾಡ್ಬೋದಾಗಿರುತ್ತೆ. ಅದಕ್ಕೂ ಆಮೇಲೆ ನೀವು ಬೇಕಾದ್ರೆ ಅಪ್ಲೈನ ಮಾಡ್ಕೊಬೋದು. ಈಗ ನಾನು ಕಂಪ್ನಿ ಬಗ್ಗೆ ಡೀಟೇಲ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು, ಅವರು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ವರ್ಕು, ಹಾಗೆ ರಿಮೋಟ್ ವರ್ಕ್ ಆಪರ್ಚುನಿಟಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲಿ ನಿಮಗೆ ಇರೋದೇ ಇಲ್ಲ. ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಅರ್ನ್ ಅಪ್ ಟು $1.75 ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ. ಸೊ $1.75 ಪರ್ ಮಿನಿಟ್ ಇಲ್ಲಿ ನೀವು ವರ್ಕ್ ಮಾಡೋ ಆಡಿಯೋಸ್ಗಳ ಮೇಲೆ ಅಥವಾ ವರ್ಕ್ ಮಾಡೋ ಪ್ರಾಜೆಕ್ಟ್ ಮೇಲೆ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ. ನೀವು ಯಾವ ಪ್ರಾಜೆಕ್ಟ್ ತಗೊಂತೀರಾ, ಎಷ್ಟು ಕ್ವಾಂಟಿಟಿ ಇರೋ ಪ್ರಾಜೆಕ್ಟ್ನ ತೊಗೊಳ್ತೀರಾ ಅದ್ರ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ಆದರೆ ಅಟ್ಲೀಸ್ಟ್ $1.75 ಆದರೂ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಬೋದು. ಸಮಥಿಂಗ್ ಅದು 80 rupees ಸಮಥಿಂಗ್ ಏನೋ ಬರುತ್ತೆ. ಬಟ್ ಒಳ್ಳೆ ಅಮೌಂಟೇ ನಿಮಗೆ ಪರ್ ಮಿನಿಟ್ ಸಿಗುತ್ತೆ ಇಲ್ಲಿ. ಹಾಗೆ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ನೋಡಿದ್ರೆ ಜಸ್ಟ್ 2 ಸ್ಟೆಪ್ಸಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ನ ಇಲ್ಲಿ ಕಂಪ್ಲೀಟ್ ಮಾಡ್ಬೋದು. ಹೇಗೆ ಅಂದರೆ ಜಸ್ಟ್ ಲಾಗಿನ್ ಆಗಬೇಕಾಗಿರುತ್ತೆ, ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ನಿಮ್ಮ ಇಮೇಲ್ ಮತ್ತು ಒಂದು ಪಾಸ್ವರ್ಡ್ನ ಕೊಟ್ಟು, ಅದಾದಮೇಲೆ ಒಂದು ಫಾರ್ಮ್ನ ಕೊಡ್ತಾರೆ.
ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಸ್ಕಿಲ್ಸ್ ಹೇಗಿದೆ ಅನ್ನೋದನ್ನ ಅವರು ಚೆಕ್ ಮಾಡ್ತಾರೆ. ಆಮೇಲೆ ನೀವಿಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ನೀವಿಲ್ಲಿ ನೋಡಿದ್ರೆ 140+ ಲ್ಯಾಂಗ್ವೇಜಸ್ಗೆ ನಾವಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ನೀವು ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಎಷ್ಟು ಇನ್ಫಾರ್ಮೇಷನ್ಸ್ ಬೇಕು ಅಷ್ಟೂ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಲೈಕ್ ಕಂಪ್ನೀಸ್ಗಳಿದೆ ಅಥವಾ ಅವ್ರು ಏನೆಲ್ಲ ವರ್ಕ್ನ ಮಾಡ್ತಾರೆ, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಅದನ್ನು ಕೂಡ ನೋಡ್ಕೊಬೋದು. ಪೇಪಾಲಿಂದನೂ ಕೂಡ ನಾನು ನಿಮಗೆ ಪೇಮೆಂಟ್ಸ್ನ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಇದು ಬಂದು US ಬೇಸ್ಡ್ ಆ ರೀತಿ ಕಂಪ್ನೀಸ್ಗಳಲ್ಲಿ ವರ್ಕ್ ಆಗುತ್ತೆ. ಸೊ ಅದರಿಂದ ಅದು ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸ್ಟಾರ್ಟ್ ವರ್ಕಿಂಗ್ ಇನ್ 2 ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ 2 ಸ್ಟೆಪ್ಸಲ್ಲಿ ನೀವಿಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನ ಮೇಲ್ಗಡೆ ಇರುವಂಥ ಇನ್ಫಾರ್ಮೇಷನ್ಸ್ನ ಏನಕ್ಕೆ ಓದಿಲ್ಲ ಅಂದರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ. ಕಾಮನ್ ಇನ್ಫಾರ್ಮೇಷನ್ಸ್ ಇದೆ ಕಂಪ್ನಿ ಬಗ್ಗೆ ಅಥವಾ ಹೇಗೆ ಇದು ಮಾಡಬೇಕು ಅಂತ, ಅದನ್ನು ನೀವು ಬೇಕಾದ್ರೆ ಓದ್ಕೊಬೋದು. ಬಟ್ ಇಲ್ಲಿಂದ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರೆ ಫಾರ್ಮ್ ಓಪನ್ ಆಗೋದಿಲ್ಲ. ಸೊ ಕರೆಕ್ಟಾಗಿ ನೀವಿಲ್ಲಿ ಈ ಸ್ಟೆಪ್ನ ಫಾಲೋ ಮಾಡಬೇಕಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಯಾವ ಲ್ಯಾಂಗ್ವೇಜಲ್ಲಿ ನೀವಿಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ, ಹಾಗೆ ಸ್ಕಿಲ್ಸ್ಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವಿಲ್ಲಿ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಇಲ್ಲಿ ಇಂಗ್ಲೀಷ್ ಅಂತ ಇರೋದ್ರಿಂದ ಇದು ಫಾರ್ಮ್ ಓಪನ್ ಆಗಿಲ್ಲ. ಇಲ್ಲಿ ನೀವು ನಿಮ್ಮ ಲ್ಯಾಂಗ್ವೇಜ್ ಯಾವ್ದು ಬೇಕು, ಕನ್ನಡನ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಹೇಗೆ ಓಪನ್ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇಲ್ಲಿದೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು $1.11 ಪರ್ ಆಡಿಯೋ ಆರ್ ವಿಡಿಯೋ ಮಿನಿಟ್ ಅಂತ 1 ಮಿನಿಟ್ಗೆ ನೀವು ಇಲ್ಲಿ ಅರ್ನಿಂಗ್ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಹಾಗೆ ಏನಿಲ್ಲ ಅಂದರೂ ಮಂತ್ಲಿ ನೀವು $980ನ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೋದು, ಎಷ್ಟು ರುಪೀಸ್ ಆಗುತ್ತೆ ಅಂತ ನೀವಲ್ಲಿ ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ಗೂಗಲಲ್ಲಿ 93,000ವರೆಗೂ ನೀವು ಪರ್ ಮಂತ್ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟು ನಿಮ್ಗೆ ಇಲ್ಲಿ ಬೆನಿಫಿಟ್ಸ್ನು ಕಂಪ್ನಿ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಇಲ್ಲಿ ಏನಕ್ಕೆ ಇಷ್ಟು ಜಾಸ್ತಿ ಅರ್ನಿಂಗ್ಸ್ ಸಿಗುತ್ತೆ ಅಂದರೆ ಇದು ಡಾಲರ್ಸ್ ರೂಪದಲ್ಲಿ ಕೊಡೋದ್ರಿಂದ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಸಿಗುತ್ತೆ. ಇನ್ನು ಟೋಟಲ್ ಆಗಿ ನೀವು ಅರ್ನಿಂಗ್ಸ್ನ ಎಷ್ಟು ಮಾಡ್ಬೋದು ಅಂದರೆ $3,600ವರೆಗೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನೇನಾದರೂ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಲ್ಯಾಕ್ಸ್ ಟುಗೆದರ್ ಹೋಗುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಬಟ್ ಇದು ಯಾವುದು ಫೇಕ್ ಇರೋದಿಲ್ಲ. ಇದು ಪರ್ ಮಿನಿಟ್ಗೆ ದುಡ್ಡನ್ನ ಕೊಡೋದ್ರಿಂದ ನೀವು ಎಷ್ಟು ಮಿನಿಟ್ಸ್ ವರ್ಕ್ ಮಾಡ್ತೀರಾ ಅಷ್ಟು ಅರ್ನಿಂಗ್ಸ್ನ ಮಾಡ್ತೀರಾ. ಹಂಗಂತ ಇಷ್ಟೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಎಷ್ಟು ಮಿನಿಟ್ಸ್ಗೆ ಕೆಲಸ ಮಾಡಿರ್ತೀರಾ ಅಷ್ಟು ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೋ ಟ್ರಾನ್ಸ್ಲೇಟ್ ಅಕೌಂಟ್ ಇಸ್ ಇಲ್ಲೀಗಲ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಓಪನ್ ಮಾಡಿರ್ತಾರೆ, ಅವ್ರು ವರ್ಕ್ ಮಾಡಿರೋದಿಲ್ಲ, ಅದನ್ನು ಬೇರೆಯವ್ರಿಗೆ ಸೆಲ್ ಮಾಡಿಬಿಡ್ತಾರೆ ದುಡ್ಡಿಗೆ. ನೀವು ಎಷ್ಟಾನೋ ಅರ್ನಿಂಗ್ಸ್ ಮಾಡ್ಕೊಳ್ಳಿ, ನನಗಿಷ್ಟು ಅಮೌಂಟ್ ಕೊಡಿ ಅಂತ. ಆ ರೀತಿ ಮಾಡೋದೆಲ್ಲ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಯಾವ ಲೈಕ್ ಏನು ಹೇಳ್ತಾರೆ, ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ಮಾಡಬೇಕು, ಬೇರೆಯವ್ರಿಗೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಸ್ಟೆಪ್ ಇದೆ, ಈ ಸ್ಟೆಪ್ ಕೂಡ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಲೈಕ್ ಸಿಟೀಸ್ಗಳನ್ನ ಕಂಟ್ರೀಸ್ಗಳನ್ನ ಮೆನ್ಷನ್ ಮಾಡಿದೆ. ಅದರಲ್ಲಿ ನೀವು ಇಲ್ಲಿ ಇಂಡಿಯಾ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಂಡಿಯನ್ಸ್ಗೆ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೂಡ ಸೇಮ್ ಇನ್ಫಾರ್ಮೇಷನ್ಸ್ಗಳಿದೆ, ಡಿಫ್ರೆಂಟ್ ಏನೂ ಇಲ್ಲ. ಬಟ್ ಪಾಯಿಂಟ್ಸ್ ಸ್ವಲ್ಪ ವೇರಿ ಆಗುತ್ತೆ, ಅದರಿಂದ ನಾನು ಇದನ್ನು ಓಪನ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನೀವು ಇದೇ ರೀತಿ ಓಪನ್ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಫುಲ್ ಕೆಳಗೆ ಬಂದರೆ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್, ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳು ರೇಸ್ ಆಗ್ಬೋದು. ಹೌ ಮಚ್ ಡೂ ಇಂಡಿಯನ್ ಟ್ರಾನ್ಸ್ಲೇಟರ್ ಜಾಬ್ ಪೇ ಅಂತ ಕೊಟ್ಟಿದ್ದಾರೆ. ಗೋ ಟ್ರಾನ್ಸ್ಲೇಟಲ್ಲಿ ಎಷ್ಟು ರುಪೀಸ್ನ ಅಥವಾ ಡಾಲರ್ಸ್ನ ನೀವು ಇಂಡಿಯನ್ ಟ್ರಾನ್ಸ್ಲೇಟರಿಗೆ ಕೊಡ್ತೀರಾ ಅಂತ ಕೇಳಿದ್ರೆ ಅದು 0.15 1.20 ಪರ್ ಆಡಿಯೋ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ವೀಕ್ಲಿ ನೋಡಿದ್ರೆ ನೀವು 50 150ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು ಈಸಿಯಾಗಿ ಪಾರ್ಟ್ ಟೈಮಲ್ಲಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕೂಡ ಇಲ್ಲಿ ಆನ್ಸರ್ ಇದೆ. ಹೂ ಕ್ಯಾನ್ ಅಪ್ಲೈ ಫ್ರಮ್ ಇಂಡಿಯನ್ ಟ್ರಾನ್ಸ್ಕ್ರಿಪ್ಟ್ ಜಾಬ್, ಡೂ ಐ ನೀಡ್ ಟು ಲಿವ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಇದು ರಿಮೋಟ್ ವರ್ಕ್ ಆಗಿರುತ್ತೆ, ಎಲ್ಲಿಂದ ಬೇಕಾದರೂ ನೀವು ಮಾಡ್ಬೋದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಬೋದು. ಡು ಐ ನೀಡ್ ಅ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟಿದ್ದಾರೆ. ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೇನು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅನ್ನೋದೇನಿಲ್ಲ. ನೀವಿಲ್ಲಿ ನೋಡ್ಬೋದು ಹಿಂದಿ, ತಮಿಳ್, ತೆಲುಗು,
ಬೆಂಗಾಲಿ, ಹಾಗೆ ಪಂಜಾಬ್, ಕನ್ನಡ, ಮಲಯಾಳಂ, ಗುಜರಾತಿ ಅವ್ರ ಇಂಡಿಯನ್ ಇಂಗ್ಲಿಷ್, ಇದೆಲ್ಲ ಲ್ಯಾಂಗ್ವೇಜ್ಗೂ ಅಲ್ಲಿ ಓಪನಿಂಗ್ಸ್ ಇದೆ ಇವಾಗ ಇಂಡಿಯನ್ಸ್ಗಳಿಗೆ. ಇದರಲ್ಲಿ ನೀವು ಫ್ಲೂಯೆಂಟ್ ಆಗಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೂ ಕ್ಯಾನ್ ಅಪ್ಲೈ ಟು ಗೋ ಟ್ರಾನ್ಸ್ಲೇಟ್ ಇಂಡಿಯನ್ ಟ್ರಾನ್ಸ್ಕ್ರಿಪ್ಟೆಡ್ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಸ್ಟೆಪ್ಸ್ ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇಟ್ಸ್ ಅ ಸಿಂಪಲ್ 2-step process. First, receive your rules and take a Google Translate guideline test. ಈ ರೀತಿಯಾದಂಥ ಸಾಕಷ್ಟು ಕ್ವೆಶನ್ಸ್ಗಳಿಗೆ ಇಲ್ಲಿ ಆನ್ಸರ್ ಇದೆ. ನೀವು ಏನು ಕ್ವೆಶನ್ ಇದ್ರೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಕೂಡ ನೀವು ರಿಸೀವ್ ಮಾಡ್ಕೊಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಕನ್ನಡ ಫಾರ್ಮ್ಗೆ ಓಪನ್ ಆಗಬೇಕಂದ್ರೆ ಇಲ್ಲಿ ನೀವು ಸ್ವಲ್ಪ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಆವಾಗಲೇ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ದು ಫಾರ್ಮ್ ತೋರಿಸ್ದೆ ಗೊತ್ತಾ. ಜಸ್ಟ್ ಅ ಮಿನಿಟ್, ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕು ಕೆಳಗೆ. ಸೊ ಇಲ್ಲಿ ನೀವು ಸ್ವಲ್ಪ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಲೈಕ್ ಇಂಟರ್ಫೇಸಲ್ಲಿ ಅಪ್ಲೈ ನೌ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐ ಡಿ, ಯಾವ ಇಮೇಲ್ ಐ ಡಿಗೆ ನಿಮಗೆ ಮೇಲ್ ಅಥವಾ ಪ್ರಾಜೆಕ್ಟ್ಸ್ಗಳು ಬರಬೇಕು ಆ ಇಮೇಲ್ ಐ ಡಿನ ಇಲ್ಲಿ ಕೊಟ್ಟು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಅವೆರಡನ್ನೂ ಕೊಟ್ಟು ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಓಪನ್ ಇಲ್ಲ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಅದಕ್ಕೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸ್ತಾ ಇದೆ. ಸೊ ಅದಕ್ಕೆ ನೀವು ಇಲ್ಲಿ ಸಿ ಓಪನಿಂಗ್ ಲ್ಯಾಂಗ್ವೇಜ್ ಅನ್ನೋ ಆಪ್ಷನ್ ಇದೆ ಗೊತ್ತಾ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಇದು ಸ್ಟಾರ್ಟಿಂಗಲ್ಲೂ ಕೂಡ ಇದೆ. ನಾನು ಇಂಡಿಯಾದಲ್ಲಿ ಇರುವಂಥ ಸ್ವಲ್ಪ ಪಾಯಿಂಟ್ಸ್ಗಳನ್ನ ತೋರಿಸೋದಕ್ಕೆ ಅಂತ ಲೈಕ್ ಏನು ಹೇಳ್ತಾರೆ ಆ ಇಂಟರ್ಫೇಸಿಂದ ಬಂದಿದೆ ಅಷ್ಟೇ. ಸೊ ಇಲ್ಲಿ ಇಂಟರ್ಫೇಸ್ ಬಂದಾಗ ಇಲ್ಲಿ ನೀವು ಇಂಗ್ಲೀಷ್ ಅಂತ ಇರೋದನ್ನ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ ಬರುತ್ತೆ ನೋಡಿ. ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಈ ಇಂಟರ್ಫೇಸ್ ತೋರಿಸುತ್ತೆ. ಸೊ ಸಾರಿ, ಜಸ್ಟ್ ಅ ಮಿನಿಟ್. ಕನ್ನಡನ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಪ್ಲೈ ನಾವು ಕನ್ನಡ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳುತ್ತೆ, ಇದನ್ನು ನೀವು ಕರೆಕ್ಟಾಗಿ ಓದಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಯಾಕಂದರೆ ಇದಕ್ಕೆ ನೀವು ಏನು ಆನ್ಸರ್ನ ಮಾಡ್ತಿರಲ್ವಾ ಅದ್ರ ಮೇಲೆ ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನ ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಏನಿಲ್ಲ, ನಿಮ್ಗೆ ಆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ಏನಾದರೂ ಇಂಟರಪ್ಟ್ ಆಗಿದೆ ಅಂದರೆ ನೀವು ಹೇಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಾ ಅಥವಾ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ ಇಲ್ಲಿನ ಕ್ವೆಶನ್ ಆಗಿದೆ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ಒಂದು ವೇಳೆ ನಿಮಗೆ ಯಾವುದಾದರೂ ಪದ ಕೇಳಿಸಲಿಲ್ಲ ಅಂದರೆ ಅದಕ್ಕೆ ನೀವು ಹೇಗೆ ಗುರುತಿಸುತ್ತೀರಾ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯಾದಂಥ ಕ್ವೆಶನ್ಸ್ಗಳಿರುತ್ತೆ. ಒಂದು ಪದ ನಿಮಗೆ ಕೇಳಿಸಿಲ್ಲ ಅಂದರೆ ಅದನ್ನು ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ ಅದನ್ನ ಕೇಳ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಏನು ಬರುತ್ತೆ ಅದನ್ನು ನೀವು ಇಲ್ಲಿ, ಅಥವಾ ನಿಮ್ಗೆ ಏನು ಅನಿಸುತ್ತೆ, ಏನು ಆನ್ಸರ್ ಮಾಡ್ಬೇಕನ್ಸುತ್ತೆ ಅದನ್ನು ನೀವು ಇಲ್ಲಿ ಆನ್ಸರ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೆ ನೀವೇನು ಆನ್ಸರ್ ಮಾಡ್ತೀರಾ ಅಂದರೆ ಜಸ್ಟ್ ಸೆಕೆಂಡ್ ಒನ್ನ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಯಾಕೆ ಅಂದರೆ ನಿಶಬ್ದ ಅಂದರೆ ಸೈಲೆಂಟಾಗಿ ಇರಿ ಅನ್ನೋದು ಅರ್ಥ ಬರುತ್ತೆ. ಇಲ್ಲಿ ಆಡಿಬಲ್ ಅಥವಾ ಈ ಟೈಮಿಂಗ್ಸ್ನ ಸೆಟ್ ಮಾಡೋದಾದರೆ ಅಲ್ಲಿ ಆಡಿಬಲ್ ಕೇಳಿಸ್ತಾ ಇಲ್ಲ, ಯಾವ ಮಿನಿಟ್ಸಲ್ಲಿ ಅಥವಾ ಯಾವ ಸೆಕೆಂಡ್ಸಲ್ಲಿ ಅನ್ನೋದನ್ನ ನಾವು ಮೆನ್ಷನ್ ಮಾಡ್ತೀವಿ. ಸೊ ಇದು ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಇದೇ ರೀತಿ ನೀವು ಎಲ್ಲದಕ್ಕೂ ಕೂಡ ಆನ್ಸರ್ನ ಮಾಡಬೇಕು. ಓಕೆನಾ, ಸೊ ಕರೆಕ್ಟ್ ಆದಂಥ ಆನ್ಸರ್ನೇ ಮಾಡಬೇಕು. ಅಂದರೆ ಲೈಕ್ ನಿಮಗೇನು ಅನಿಸುತ್ತೆ, ನೀವು ಆ ಟೈಮಲ್ಲಿ ಏನು ಮಾಡ್ತೀರಾ ಅನ್ನೋದನ್ನ ನೀವು ಆನ್ಸರ್ನ ಮಾಡಬೇಕಾಗಿರುತ್ತೆ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಬೇಕಾದ್ರೆ ನಿಮಗೆ ಕೊಡ್ತೀನಿ, ಅಥವಾ ಇದನ್ನು ನೀವು ಕಾಪಿ ಮಾಡಿಬಿಟ್ಟು ChatGPTಲಿ ಹಾಕಿ ಆನ್ಸರ್ಸ್ ಕೂಡ ಕೇಳ್ಬೋದು. ನಾನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಅ ಮಿನಿಟ್, ಜಸ್ಟ್ ಹೀಗೆ ಕಾಪಿ ಮಾಡ್ಕೊಳ್ಳಿ ಈ ಆನ್ಸರ್ಸ್ಗಳನ್ನ. ಇದು ಕಾಪಿ ಆಗ್ತಾ ಇಲ್ಲ, ಐ ಡೋಂಟ್ ನೋ ವೈ. ಜಸ್ಟ್ ಅ ಮಿನಿಟ್. ಓಕೆ, ಇದು ಆನ್ಸರ್ಸ್ನ ಕಾಪಿ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಜಸ್ಟ್ ಕ್ವೆಶನ್ನ ಕಾಪಿ ಮಾಡ್ಕೊಳ್ಳಿ. ಕ್ವೆಶನ್ನ ಕಾಪಿ ಮಾಡಿಕೊಂಡು ಇಲ್ಲಿ ChatGPTನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಬ್ರೌಸರಲ್ಲಿ. ಓಕೆನಾ, ChatGPTನ ಓಪನ್ ಮಾಡಿಕೊಂಡು ಇಲ್ಲಿ ಆ ಕ್ವೆಶನ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ನಿಮಗೆ ಒಂದು ಆನ್ಸರ್ ಬರುತ್ತೆ. ಓಕೆನಾ, ಸೊ ಇಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಆಲ್ರೆಡಿ ಆ್ಯಪ್ ಇರೋದ್ರಿಂದ ಅದು ಆ್ಯಪೇ ಶೋ ಆಗ್ತಾ ಇದೆ. ಸೊ ನೀವು ಡೈರೆಕ್ಟಾಗಿ ಅದನ್ನು ಕೂಡ ಮಾಡ್ಬೋದಾಗಿರುತ್ತೆ.
ಸೊ ಫಾರ್ ಸೇಫರ್ ಸೈಡ್ ನೀವು ಸರ್ಚ್ ಮಾಡಿ ಕ್ವೆಶನ್ಸ್ಗಳು ಬರೇ ಕ್ವೆಶನ್ಸ್ ಹಾಕ್ಬೋದು. ಆನ್ಸರ್ಸ್ಗಳನ್ನ ಹಾಕೋಕ್ಕಾಗದೇ ಇರೋದ್ರಿಂದ ನಾನು ಸೇಫರ್ ಸೈಡ್ ನಿಮಗೆ ಆನ್ಸರ್ಸ್ಗಳನ್ನ ಕೊಟ್ಬಿಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಇದಕ್ಕೆ ಜಸ್ಟ್ ಬಿ ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ನೀವು ಥರ್ಡ್ ಕ್ವೆಶನ್ಸ್ನ ನೋಡಿದ್ರೆ ಯಾವ ಫಾರ್ಮ್ಯಾಟ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಡೇಟ್, ಮಂತ್, ಇಯರ್ ಯಾವ ಫಾರ್ಮ್ಯಾಟ್ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೂ ಕೂಡ ಬಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ನಿಶ್ಶಬ್ದ ಅನುಪದ ಯಾವುದನ್ನ ನೀವು ಸ್ಪೆಸಿಫೈ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಫಸ್ಟ್ ಕ್ವೆಶನ್ ನೋಡಿದ್ರೆ ಅವ್ರು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದೇ ರೀತಿ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ 5ನೇ ಕ್ವೆಶನಲ್ಲಿ ಈ 4 ಆಪ್ಷನ್ಸಲ್ಲಿ ಯಾವುದು ಸ್ಪೆಲ್ಲಿಂಗ್ ಅಥವಾ ಬರ್ತಿರೋದು ತಪ್ಪಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಜಸ್ಟ್ ನೀವು ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಇದಕ್ಕೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವೀಟ್ ವರ್ಡ್ಸ್ ಓಕೆ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದಾದ್ಮೇಲೆ ಇಲ್ಲಿ ಟೈಮ್ ಫ್ರೇಮ್ ಇದು ಬರುತ್ತೆ. ಅದಾದ್ಮೇಲೆ ಇಲ್ಲಿ ನೀವು ಯಾವುದೇ ಮಾಡುವ ಕೆಲಸಗಳನ್ನು ಸೊ ನೀವು ಜಸ್ಟ್ ಇದಕ್ಕೆ ಬಿ ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ಲಾಸ್ಟ್ ಕ್ವೆಶನ್ ನೋಡಿದ್ರೆ ಇದರಲ್ಲಿ ಯಾವ ಟೈಮಿಂಗ್ಸ್ ರೂಪ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇದಕ್ಕೆ ಬಿನೇ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕಂದರೆ ಇದೇ ಫಾರ್ಮೆಟಲ್ಲಿ ನಾವು ಟೈಮ್ನ ಮೆನ್ಷನ್ ಮಾಡೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇದಾದಮೇಲೆ ಅದು ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ನ ಕೊಡಬೇಕು. ಇದಕ್ಕೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ಸ್ವಲ್ಪ ಟೈಮ್ನ ಕೊಡಬೇಕು. ಅದಾದಮೇಲೆ ಈ ರೀತಿಯಾದಂಥ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗಿದೆ. ಇಲ್ಲಿ ನೀವೇನಾದ್ರು ತಪ್ಪು ಮಾಡಿದರೆ ಅದು ಇನ್ನೊಂದ್ಸಲ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇದಕ್ಕೆ ನೀವು ಇನ್ನೊಂದ್ಸಲ ಲೈಕ್ ಏನು ಟೆಸ್ಟ್ನ ತೊಗೊಳ್ಬೇಕಾಗಿರುತ್ತೆ. ಅಂದರೆ ಒಂದೇ ಒಂದು ಕ್ವೆಶನ್ ರಾಂಗ್ ಆದರೂ ಕೂಡ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವು ಎಷ್ಟು ಅಟೆಂಪ್ಟ್ಸ್ನ ಬೇಕಾದ್ರೂ ಮಾಡ್ಬೋದು. ಐ ಥಿಂಕ್ ನಾನು ಇದನ್ನು ಸ್ವಲ್ಪ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದರೆ ಇದೊಂದಕ್ಕೆ ನನಗೆ ಡೌಟ್ ಇತ್ತು. ಸೊ ನೀವು ಸೇಫರ್ ಸೈಡ್ಗೆ ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ಇಲ್ಲಿ ಆನ್ಸರ್ನ ಮಾಡ್ಬೋದು. ಎಲ್ಲನೂ ಆನ್ಸರ್ ಮಾಡಿ ಕನ್ಫರ್ಮ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನೀವೆಲ್ಲ ಆನ್ಸರ್ನ ಕರೆಕ್ಟಾಗಿ ಮಾಡಿದ್ರೆ ಅದು ಸಬ್ಮಿಟ್ ತೊಗೊಳುತ್ತೆ. ಅದಾದಮೇಲೆ ಅವರು ಯಾವ ಪ್ರಾಜೆಕ್ಟ್ಸ್ನ ನಿಮಗೆ ಕೊಡಬೇಕು ಅಂತ ಅವ್ರಿಗಿರುತ್ತೆ, ಅಥವಾ ಯಾವ ಪ್ರಾಜೆಕ್ಟ್ಸ್ಗಳಿದೆ ಅದನ್ನು ನೀವು ಇಮೇಲ್ಗೆ ಸೆಂಡ್ ಮಾಡ್ತಾರೆ. ಸೊ ಅದರಿಂದ ಯಾವಾಗಲೂ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಚೆಕ್ ಮಾಡ್ಕೊಳ್ತಾರೆ. ನೀವೇನಾದರೂ ಈ ಟೆಸ್ಟಲ್ಲಿ ಪಾಸ್ ಆದ್ರಿ ಅಂದರೆ ಬೇರೆ ಯಾವ ಟೆಸ್ಟು ಇರೋದಿಲ್ಲ, ಯಾವ ಇಂಟರ್ವ್ಯೂ ಕಾಲ್ಸ್ಗಳು ಇರೋದಿಲ್ಲ, ಏನೂ ಇರೋದಿಲ್ಲ. ಡೈರೆಕ್ಟಾಗಿ ನಿಮ್ಮ ಇಮೇಲ್ಗೆ ಪ್ರಾಜೆಕ್ಟ್ಸ್ಗಳನ್ನ ಅವರು ಕಳಿಸ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಟೆಸ್ಟ್ನ ಕೊಡೋದು ಏನಕ್ಕೆ ಅಂದರೆ ನಿಮ್ಮ ಕನ್ನಡ ಎಷ್ಟು ಚೆನ್ನಾಗಿದೆ ಅಥವಾ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಅಷ್ಟೇ. ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದರೆ ನಿಮ್ಗೆ ಆ ಲ್ಯಾಂಗ್ವೇಜಲ್ಲಿ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕಾಗಿರುತ್ತೆ. ಸೊ ನೀವಿಲ್ಲಿ ಆನ್ಸರ್ನ ಮಾಡಿದ್ಮೇಲೆ ಅವರು ಆಟೋಮೆಟಿಕ್ಕಾಗಿ ನಿಮ್ಮ ಇಮೇಲ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳನ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಅವ್ರ ಆಫರ್ ಲೆಟರ್ ಆಗಿರ್ಬೋದು, ಅವ್ರದ್ದೇನು ಫಾರ್ಮ್ಯಾಟ್ ಇದೆ ಅದನ್ನು ನಿಮ್ಮ ಇಮೇಲ್ ಮಾಡ್ತಾರೆ. ಸೊ ಅದರಿಂದ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇಲ್ಲಿ ಕಾಲ್ ಬರೋವಂಥ ಚಾನ್ಸಸ್ಸೇ ಇಲ್ಲ, ಜಸ್ಟ್ ಅವ್ರ ಇಮೇಲೇ ಮಾಡೋದು. ಸೊ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾ ಇರಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.